ಪವಿತ್ರ ಗೌಡ ಮೊಬೈಲ್ ಅನ್ನ ಈಗ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಪವಿತ್ರ ಗೌಡ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಎಲ್ಲರ ಮೊಬೈಲ್ ಅನ್ನು ಕೂಡ ಪಡೆದಿದ್ದಾರೆ. ಇನ್ನು ಪವಿತ್ರ ಗೌಡ ಮೊಬೈಲ್ಗೆ ಬಂದಿರೋದು ಆ ಮೆಸೇಜ್ ಹಾಗಾಗಿ ಬಹಳ ಮುಖ್ಯ ಆಗುತ್ತೆ. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು. ಪವಿತ್ರ ಗೌಡ ರಿಪ್ಲೈ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಮೆಸೇಜ್ ಡಿಲೀಟ್ ಆಗಿದ್ರೆ ಅದನ್ನ FSL ಗೆ ಕಳುಹಿಸಿ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿಕೊಳ್ಳಲಾಗುತ್ತೆ. ಇವರಿಬ್ಬರ ನಡುವೆ ನಡೆದಂತ ಸಂಭಾಷಣೆಯ ಬಗ್ಗೆ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅವಾಚ್ಯವಾಗಿ ನಿಂದಿಸಿದ್ನ, ಯಾವ ವಿಚಾರಕ್ಕೆ ಸಂದೇಶವನ್ನ ಕಳಿಸಿದ್ದ, ಪ್ರಮುಖವಾಗಿ ಏನ್ ಕಳಿಸಿದ್ದ ಈತ, ಎಲ್ಲಾ ವಿಚಾರಗಳ ಬಗ್ಗೆ ಪವಿತ್ರ ಗೌಡಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಯಾವ ವಿಚಾರಕ್ಕಾಗಿ ರೇಣುಕಾಸ್ವಾಮಿ ಪವಿತ್ರಾಗೆ ಮೆಸೇಜ್ ಮಾಡ್ದ, ಏನಂತ ಮೆಸೇಜ್ ಮಾಡ್ದ, ಯಾವ ಕಾರಣಕ್ಕೆ ಟ್ರಿಗ್ಗರ್ ಆದ್ರು, ಆ ನಂತರ ಏನ್ ನಡೀತು, ಏನ್ ರೆಸ್ಪಾನ್ಸ್ ಕೊಟ್ರು, ಅದನ್ನ ಯಾರಿಗೆ ತಿಳಿಸಿದ್ರು, ಇದೆಲ್ಲವನ್ನೂ ಕೂಡ ಈಗ ತನಿಖೆ ಮಾಡಲಾಗ್ತಾ ಇದೆ. ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 13 ಜನರ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡಗೆ ಬಂದಿರುವಂತಹ ಮೆಸೇಜ್ ಅನ್ನ ಚೆಕ್ ಮಾಡಲಾಗ್ತಾ ಇದೆ. ಒಂದು ವೇಳೆ ಅದು ಡಿಲೀಟ್ ಆಗಿದ್ದೇ ಆದಲ್ಲಿ ಅದನ್ನ FSL ಗೆ ಕಳುಹಿಸ್ತಾರೆ, ರಿಟ್ರೀವ್ ಮಾಡ್ಕೊಳ್ತಾರೆ. ಆ ನಂತರದಲ್ಲಿ ಏನೆಲ್ಲ ಮೆಸೇಜ್ಗಳು ಬಂದಿತ್ತು, ಏನೆಲ್ಲ ಫೋಟೋಗಳು ಬಂದಿತ್ತು, ಅಥವಾ ಬೇರೆ ರೀತಿಯಾಗಿ ಏನಾದರೂ ನಿಂದಿಸಿದ್ನ, ಮಾತಾಡಿದ್ನ, ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಆರೋಪಿಗಳ ಪ್ರತಿಯೊಬ್ಬರ ಮೊಬೈಲ್ನ CDR ಅನ್ನ ತೆಗೆದು ಪರಿಶೀಲನೆ ನಡೆಸಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಆದಾಗ ದರ್ಶನ್ ನಂಬರ್, ಲೊಕೇಶನ್ ಏನು, ಎಲ್ಲಿದ್ರು ದರ್ಶನ್, ಆ ಸಂದರ್ಭದಲ್ಲಿ ಕೊಲೆಯಾದಂತ ಸಂದರ್ಭದಲ್ಲಿ ಅಲ್ಲೇ ಇದ್ರ, ಅಕ್ಕಪಕ್ಕ ಇದ್ರ, ಅಥವಾ ಆ ನಂತರದಲ್ಲಿ ಶೂಟಿಂಗ್ ಹೋಗಿದ್ರ, ದರ್ಶನ್ ನಂಬರ್, ಲೊಕೇಶನ್ ಎಲ್ಲಿತ್ತು, ಯಾರ ಜೊತೆ ದರ್ಶನ್ ಸಂಪರ್ಕ ಇತ್ತು, ರೇಣುಕಾಸ್ವಾಮಿಯನ್ನ ತಂದಿಟ್ಟಂತ ಜಾಗದಲ್ಲಿ ಯಾವ ನಂಬರ್ಗಳೆಲ್ಲವೂ ಕೂಡ ಆಕ್ಟಿವ್ ಆಗಿದೆ, ಟವರ್ ಲೊಕೇಶನ್ ಅನ್ನ ಕೂಡ ಮುಂದಿಟ್ಕೊಂಡು, ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದಿಟ್ಕೊಂಡು ಈಗ ದರ್ಶನ್ ಹಾಗೂ ಇನ್ನಿತರ ಆರೋಪಿಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮಹತ್ವದ ದಾಖಲೆಗಳಂತೂ ಸಿಕ್ಕಿದೆ, ಕ್ಲೂಸ್ ಸಿಕ್ಕಿದೆ, ಎಲ್ಲವೂ ಸಿಕ್ಕ ನಂತರದಲ್ಲೇ ದರ್ಶನ್ ಅರೆಸ್ಟ್ ಆಗಿರೋದು. ಈಗ ಪ್ರತಿಯೊಬ್ಬರ ಮೊಬೈಲ್ನ CDR ಅನ್ನ ತೆಗೆದು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಕೊಲೆ ನಡೆದಂತ ಸಂದರ್ಭದಲ್ಲಿ ದರ್ಶನ್ ಲೊಕೇಶನ್ ಏನಾಗಿತ್ತು, ಟವರ್ ಲೊಕೇಶನ್ ಏನಾಗಿತ್ತು, ಎರಡು ಕೂಡ ಮ್ಯಾಚ್ ಆಗ್ತಾ ಇದೆಯಾ, ರೇಣುಕಾಸ್ವಾಮಿ ಕೊಲೆ ಆದಂತ ಸಂದರ್ಭದಲ್ಲಿ ದರ್ಶನ್ ನಂಬರ್ ಲೊಕೇಶನ್ ನಲ್ಲಿ ಇತ್ತ, ಇದೆಲ್ಲವನ್ನೂ ಕೂಡ ಈಗ ತನಿಖೆ ಮಾಡಲಾಗ್ತಾ ಇದೆ. ಎಲ್ಲವನ್ನು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದಿಟ್ಕೊಂಡು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪವನ್ ಎಂಬಾತನಿಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿರೋದು ಬೆಳಕಿಗೆ ಬಂದಿದೆ. ಈ ಮಾತುಕತೆಯನ್ನ ನಡೆಸಿದ್ದಾನಲ್ವಾ ರೇಣುಕಾಸ್ವಾಮಿ ಪವಿತ್ರ ಗೌಡ ಜೊತೆಯಲ್ಲಿ ಒಂದಷ್ಟು ಅಶ್ಲೀಲವಾಗಿ ನಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆ ಸ್ಕ್ರೀನ್ ಶಾಟ್ ಅನ್ನ ಪವನ್ಗೆ ಕಳಿಸಿದ್ದಾರೆ. ರೇಣುಕಾಸ್ವಾಮಿ ಕಳುಹಿಸಿದ್ದಂತ ಮೆಸೇಜ್ ಸ್ಕ್ರೀನ್ ಶಾಟ್ ಈಗ ಪತ್ತೆಯಾಗಿದೆ. ಸ್ವಾಮಿ ಫೋಟೋ ಜೊತೆ ಸ್ಕ್ರೀನ್ ಶಾಟ್ ಅನ್ನ ಪವಿತ್ರ ಗೌಡ ಪವನ್ಗೆ ಕಳಿಸ್ತಾರೆ. ಬಳಿಕ ದರ್ಶನ್ ಹೇಳಿದಂತೆ ಪ್ಲಾನ್ ಮಾಡಿಕೊಂಡು ಈ ದುಷ್ಕೃತ್ಯವನ್ನ ಮಾಡಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಪವನ್ ಎಂಬಾತನಿಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿರೋದು ಈಗ ಬೆಳಕಿಗೆ ಬಂದಿದೆ. ತಲೆ ಕೆಡಿಸ್ಕೊಳ್ಬೇಡಿ, ನಾವು ನೋಡ್ಕೊಳ್ತೀವಿ ಅನ್ನುವಂತ ಉತ್ತರವನ್ನ ಪವನ್ ಕೊಟ್ಟಿದ್ದಾನೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿರುವಂತ ಮೆಸೇಜ್, ಏನಂತ ಮೆಸೇಜ್ ಮಾಡಿದ್ದ, ಏನಂತ ಹೇಳಿದ್ದ, ಆ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಪವನ್ಗೆ ಪವಿತ್ರ ಗೌಡ ಕಳುಹಿಸ್ತಾರೆ. ಆ ಕಳುಹಿಸಿದಂತ ಸ್ಕ್ರೀನ್ ಶಾಟ್ ಈಗ ಲಭ್ಯ ಆಗಿದೆ. 10 ದಿನಗಳ ಹಿಂದೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ ಈ ಸ್ವಾಮಿ. ಪವಿತ್ರ ಗೌಡ ಮೊಬೈಲ್ ಪರಿಶೀಲನೆ ಸಂದರ್ಭದಲ್ಲಿ ಈ ಮಾಹಿತಿ ಈಗ ಬಹಿರಂಗ ಆಗಿದೆ. ಇಬ್ಬರ ನಡುವೆ ನಡೆದಂತ ಸಂಭಾಷಣೆಯ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಕೊಲೆ ಕಾರಣಗಳನ್ನ ಹುಡುಕಲಾಗುತ್ತೆ. ಮೊದಲಿಗೆ ಕಾರಣ ಏನು, ಯಾವ ಕಾರಣ ಅನ್ನುವಂಥದ್ದನ್ನ ಹುಡುಕಲಾಗುತ್ತೆ. ಜೊತೆಗೆ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಕೊಂಡು ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಏನಂತ ಮೆಸೇಜ್ ಮಾಡಿದ್ದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹತ್ವದ ಸಾಕ್ಷ್ಯಗಳು ಲಭ್ಯ ಆಗ್ತಾ ಇದೆ. ಸ್ಕ್ರೀನ್ ಶಾಟ್ ಲಭ್ಯ ಆಗಿದೆ. ಆ ಸ್ಕ್ರೀನ್ ಶಾಟ್ ಅನ್ನ ಪವಿತ್ರ ಗೌಡ ತನ್ನ ಮೊಬೈಲ್ ನಿಂದ ಸ್ಕ್ರೀನ್ ಶಾಟ್ ತಗೊಂಡು ಪವನ್ಗೆ ಕಳುಹಿಸಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಾಕಷ್ಟು ಮಾಹಿತಿಗಳು ಒಂದೊಂದಾಗಿ ಈಗ ಗೊತ್ತಾಗ್ತಾ ಇದೆ. ಜೊತೆಗೆ ಮೊಬೈಲ್ ನಲ್ಲಿ ಯಾವ ರೀತಿಯಾಗಿ ಸಂಭಾಷಣೆ ನಡೆದಿತ್ತು, ಏನ್ ನಡೆದಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಈ ಸ್ಕ್ರೀನ್ ಶಾಟ್ ನಲ್ಲಿ ಏನಂತ ಮೆಸೇಜ್ ಇದೆ, ಇದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಕ್ಕಿದ್ಯಾ, ಏನೇನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ?
ಖಂಡಿತ ಅಶ್ವಿನಿ, ಈಗಾಗಲೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರನ್ನು ಕೂಡ ಈಗಾಗಲೇ ಪ್ರತ್ಯೇಕವಾಗಿ ತನಿಖೆ ಕೂಡ ಮಾಡಿರುವಂಥದ್ದು ಮತ್ತು ನಿನ್ನೆ ಕೂಡ ಏನು DCP ಅವರೇ ನೇತೃತ್ವದಲ್ಲಿ ಏನೋ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪವಿತ್ರ ಗೌಡ ಆಗಿರ್ಬೋದು ಮತ್ತು ದರ್ಶನ್ ಆಗಿಯವರನ್ನು ಈಗಾಗಲೇ ತನಿಖೆ ಮಾಡಿ ಏನು 4 ಗಂಟೆಗಳ ಕಾಲ ಏನೋ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಮೆಸೇಜ್ ಮಾಡಿದ್ದಕ್ಕೆ ಏನು ಕೊಲೆ ನಡೆದಿದೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗಿತ್ತು. ಆ ಬೆನ್ನಲ್ಲಿ ಏನು ಪವಿತ್ರ ಗೌಡ ಅವರ ಫೋನನ್ನು ಕೂಡ ಈಗಾಗಲೇ ಏನು ಪೊಲೀಸರು ಕೂಡ ವಶಕ್ಕೆ ಪಡೆದು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು ಮತ್ತು ಏನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಏನು ಮೆಸೇಜ್ ಮಾಡಿದ್ದ ಅಶ್ಲೀಲವಾಗಿ ಮತ್ತು ಶಬ್ದ ಪದಗಳು ಕೂಡ ಬಳಸಿದ್ದ ಅನ್ನೋ ಒಂದು ಮಾಹಿತಿ ಓದಿಗೆ ಬಂದಿತ್ತು. ಆ ಬೆನ್ನಲ್ಲಿ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಆತ ಅಶ್ಲೀಲ ಮೆಸೇಜ್ ಮಾಡಿದ್ದ ಮತ್ತು ಏನು ಯಾವ ರೀತಿ ಪದಗಳು ಬಳಸಿದ್ದ ಅನ್ನೋದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಿರುವಂಥದ್ದು ಮತ್ತು ಒಂದು ವೇಳೆ ಏನಾದರೂ ಫೋನಲ್ಲಿ ಏನಾದರೂ ಮೆಸೇಜ್ಗಳು ಕೂಡ ಡಿಲೀಟ್ ಆಗಿದ್ರೆ ಅವುಗಳನ್ನು FSLಗೆ ಕಳಿಸಿ ಅವನು ರಿಟರ್ನ್ ಮಾಡೋಕ್ಕೆ ಈಗಾಗಲೇ ಪೊಲೀಸರು ಕೂಡ ಒಂದು ಕಡೆ ನಡೀತಾ ಇದೆ. ಯಾಕಂದರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೀ ಮೆಸೇಜ್ನಲ್ಲೇ ಈಗ ಮೆಸೇಜ್ ಕಳಿಸಿದ್ದಕ್ಕೆ ಈ ಒಂದು ಕೊಲೆ ಪ್ರಕರಣ ಆಗಿದೆ ಅನ್ನೋ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಕೂಡ ಗೊತ್ತಾಗಿರುವಂಥದ್ದು ಮತ್ತು ಈಗಾಗಲೇ ಪ್ರಮುಖವಾಗಿ ಏನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕೂಡ ಈಗಾಗಲೇ ಪವಿತ್ರ ಗೌಡ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವ ವಿಚಾರಕ್ಕೆ ಅವರು ಮೆಸೇಜ್ ಮಾಡಿದ್ರು ಮತ್ತು ನಿಮ್ಮ ಈ ಎಷ್ಟು ದಿನಗಳಿಂದ ಮೆಸೇಜ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ದರ್ಶನ್ ಅವರು ಕೂಡ ಏನು ಸ್ನೇಹಿತೆಯ ಒಂದು ಕಾರಣಕ್ಕೆ ಏನಾದರೂ ಕೊಲೆ ಮಾಡಿದ್ರಾ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ವಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಮಾಡಿರುವಂಥದ್ದು ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆತನನ್ನು ಕರೆ ತಂದಿರುವಂಥ ರಾಘವೇಂದ್ರನು ಕೂಡ ಈಗಾಗಲೇ ಸಪ್ರೇಟ್ ಆಗಿ ಏನು ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಘಟನೆಗೆ ನಡೆದಿದೆ ಮತ್ತು ಏನು FSL ತಂಡಗಳಿಂದ ಈಗಾಗಲೇ ತನಿಖಾ ಹಂತವು ಕೂಡ ನಡೀತಾ ಇದೆ. ಯಾಕಂದರೆ ನಿನ್ನೆ ಒಂದು ಮೃತದೇಹಗಳಲ್ಲಿ ಏನು ಸುಕೋಬ್ ಆಗಿರ್ಬೋದು ಮತ್ತು FSL ಆಗಿರ್ಬೋದು ಎಲ್ಲ ಆಯಾಮಗಳಲ್ಲಿ ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇವತ್ತು ಏನು ಒಂದು ಸ್ಥಳ ಮಾಜರಿಕೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೂಡ ಪವಿತ್ರ ಗೌಡ ಅವರನ್ನು ಕೂಡ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆತಂದು ಮತ್ತು ವಿಚಾರಣೆ ಮಾಡಿ ಇಲ್ಲಿಂದ ಸ್ಥಳ ಮಾಜರಿಕೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಇದೆ. ಪೂರ್ಣಿಮಾ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.